ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಕೆ ಹರೀಶ್ ಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ಮತ್ತು ಕಣ್ಣಿನ ತಪಾಸಣೆ ರವಿ ಪೈಲ್ವಾನ್ ಶ್ರೀನಿವಾಸ್ ಅವರ ವತಿಯಿಂದ ವಿಶೇಷ ಕವನ ಅರ್ಪಣೆ ಕೆ ಹರೀಶ್ ಗೌಡರ ಹುಟ್ಟುಹಬ್ಬಕ್ಕೆ. ನಮ್ಮ ಜನಪ್ರಿಯ ಶಾಸಕರಾದ ಚಾಮರಾಜ ಕ್ಷೇತ್ರದ ಶಾಸಕರು ಕೆ ಹರೀಶ್ ಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಏನು ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದೀವಿ. ವಿಶೇಷವಾದ ವಿಚಾರ ಅಂತಂದರೆ ಒಂದು ಬರವಣಿಗೆ ಮೂಲಕ ಅವ್ರಿಗೆ ಶುಭ ಕೋರಕ್ಕೆ ಇಚ್ಛಿಸಿ ನಾನೊಂದು ಬರವಣಿಗೆ ಬರೆದಿದ್ದೀನಿ. ಅದನ್ನು ಓದಲು ಈಗ ಅದನ್ನು ನೀವು ಕ್ಯಾಪ್ಚರ್ ಮಾಡಿದ್ದೀರಾ, ಅದ್ರ ಬಗ್ಗೆ ಓದಿ ಸರ್ ಹೇಳ್ತೀನಿ. ಅಂದರೆ ಇದು ಸಂಪೂರ್ಣ ಅವ್ರಿಗೆ ಸಂಬಂಧಪಟ್ಟಿದ್ದು. ಯಶೋಧ ಕೃಷ್ಣೆಯ ಸುತನು ಅಂತಂದರೆ ಯಶೋಧ ಕೃಷ್ಣನ ಮಗನು, ಗಿರಿ ಜ್ಯೋತಿಯ ಅಗ್ರಜನು, ಗಿರೀಶ್ ಮತ್ತು ಜ್ಯೋತಿಯ ಅಣ್ಣನು, ಗೌರಿಯ ಶಂಕರನು ಮತ್ತು ಕೃಷ್ಣ ಧನು ಜನಕನು ಅವರಿಬ್ಬರು ಮಕ್ಕಳು. ಮಾದೇಶಾಂಶನು ಅವರ ಮನೆ ದೇವರು ಮಾದೇಶ್ವರ. ಶ್ರೀ ಮೂಕಾಂಬಿಕಾನುಗ್ರಹ ಪಾತ್ರನು, ಮೂಕಾಂಬಿಕಾ ತಾಯಿಯ ಅನುಗ್ರಹ ಪಡೆದಿರೋರು. ಕೊಪ್ಪಲ್ಲು ಅಳಿಯ ಮತ್ತು ಕುಮಾರನು, ಕ್ಷೇತ್ರಪಾಲಕನು ಈ ಹರೀಶನು. ಹರೀಶ್ ಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಸತತವಾಗಿ 5 ವರ್ಷದಿಂದ ಅವರಿಗಾಗಿ ಆರೋಗ್ಯ ಶಿಬಿರಗಳನ್ನ ಪೈಲ್ವಾನ್ ಶ್ರೀನಿವಾಸ ಅವ್ರ ಕಡೆಯಿಂದ ಮಾಡ್ತಾ ಇದ್ದೀವಿ. ಸೊ ಅವರಿಗೆ ಚಾಮುಂಡೇಶ್ವರಿ ಆಯುಷ್ ಆರೋಗ್ಯ ಕೋಮಲ. ಮತ್ತೊಮ್ಮೆ ಅವರಿಗೆ ಹರೀಶ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯುಷ ಆರೋಗ್ಯ ಹೊಟ್ಟೆಯವರ ಕಾಪಾಡಲಿ. ಮತ್ತು ಯಾವುದು ಮಾದೇಶ್ವರ ಅವರೆಲ್ಲ ಅವ್ರ ಮಂದಿಯವ್ರ ಮಾದೇಶ್ವರ ಎಲ್ಲ ಆರೈಕೆ ದೊಡ್ಡದು. ನಮ್ಮ ಚಾಮರಾಜ ಕ್ಷೇತ್ರದ ಎಲ್ಲ ಜನರು ಅವರಿಗೆ ಆರೈಕೆ ಆಶೀರ್ವಾದ ಅನ್ನೋದು ಅವ್ರಿಗೆ ಅವ್ರ ಮೇಲೆ ಇರಲಿ. ಮತ್ತು ನಮ್ಮ ವಾರ್ಡಿನ 4ನೇ ವಾರ್ಡಿನ ಎಲ್ಲ ಜನರು ಅವ್ರ ಮೇಲೆ ಏನು ಇವತ್ತು ವಿಶ್ವಾಸ ಇಟ್ಟಿದ್ದಾರೆ, ಅದನ್ನು ಅವರು ಹುಟ್ಟುಹಬ್ಬದ ಅಂಗವಾಗಿ ಅದೇ ಥರ ಅವರು ವಿಶ್ವಾಸ ಇಟ್ಟಿರಲಿ ಅಂತೇಳಿ ನಾವು ಸುಧಾ ಅವ್ರ ಹುಟ್ಟುಹಬ್ಬದ ಅಂಗವಾಗಿ ನಾನು ಸುಧಾ ಹಾರೈಸ್ತಾ ಇದ್ದೀನಿ. ಶುಭ ಹಾರೈಸ್ತಾ ಇದ್ದೀನಿ. ನನ್ನ ಹೆಸರು ಪೈಲ್ವಾನ್ ಶ್ರೀನಿವಾಸ್, ಮಾಜಿ ನಗರ ಪಾಲಿಕೆ ಸದಸ್ಯರು, ವಾರ್ಡ್ ನಂಬರ್ 4. ಓಕೆ ಸರ್. ಅವರ ಒಂದು ಮುಂದಾಳತ್ವದಲ್ಲಿ ಎಲ್ಲ ಮುಖಂಡರು ಸೇರಿ ಒಂದು ಮಾನ್ಯ ಶಾಸಕರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಅವರು ಎಲ್ಲರೂ ಗೌರ್ಮೆಂಟು ಪ್ರೈವೇಟು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಹೆಲ್ತ್ ಪ್ರೊಫೆಷನಲ್ಸ್ ಇಲ್ಲಿ ಬಂದು ಅದಕ್ಕೆ ಏನು ಒಂದು ಹೊರಗಡೆ ಮಾಡಿದಾಗ ಎಷ್ಟು ಮಾಡಕ್ಕೆ ಸಾಧ್ಯ ಇರುತ್ತೆ ಅನ್ನೋ ವಿಚಾರಗಳಲ್ಲಿ ಅದಷ್ಟು ಫೆಸಿಲಿಟೀಸ್ನ ಇಲ್ಲಿ ಕೊಟ್ಟಿರುವಂಥದ್ದು. ಒಂದು ರೆಗ್ಯುಲರ್ ಸ್ಕ್ರೀನಿಂಗಿಂದ ಎಕ್ಸ್ರೇ ತನಕನೂ ಇಲ್ಲಿ ಮಾಡಿಕೊಡ್ತಾ ಇರೋವಂಥದ್ದನ್ನ ಇದನ್ನ ಎಲ್ಲರೂ ಸಾರ್ವಜನಿಕರು, ಈ ಭಾಗದ ಎಲ್ಲ ಸಾರ್ವಜನಿಕರು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋಂಥದ್ದನ್ನ ಹೇಳ್ತಾ, ಮತ್ತೆ ಸರ್ಗೆ ನಾನು ಹೇಳಿ ಮುಂದಿನ ವರ್ಷದಲ್ಲಿ ಇನ್ನೂ ಒಂಚೂರು ದೊಡ್ಡದಾಗೆ ಮಾಡಿ ನಾವೊಂದು ದೊಡ್ಡ ಡೊನೇಷನ್ ವೆಹಿಕಲ್ನ ನಾವು ಕಳಿಸ್ಕೊಡೋವಂಥದ್ದನ್ನ ಮಾಡ್ತೀವಿ. ಸೊ ಹಾಗಾಗಿ ಒಂದು ಇವತ್ತು ರಕ್ತ ಕೊಟ್ಟು ಅಗತ್ಯ ಇರೋವಂಥದ್ದು ನಾವು HIV ಇರಬಾರ್ದು ಅನ್ನೋವಂಥದ್ದು ನಮಗೆ ಬೇಕಾಗಿರೋಂಥ ಮೊದಲನೇದಾಗಿ ನಾವು ಉದ್ದೇಶ ಇಟ್ಕೊಂಡಿರೋಂಥದ್ದು. ಈ ವಿಚಾರವಾಗಿ HIV ಅನ್ನೋವಂಥದ್ದು ಹೇಗೆ ಬರುತ್ತೆ, ಹೇಗೆ ಹರಡುತ್ತೆ ಅನ್ನೋ ವಿಚಾರ ಇವತ್ತು ಎಲ್ಲರೂ ತಿಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈಗೇನಿದು ಸರ್ಕಾರ ವತಿಯಿಂದ ಈ ಕ್ಯಾಂಪೇನ್ ನಡೀತಾ ಇದೆ, ಒಂದು ಸುರಕ್ಷಾ ಅಭಿಯಾನ ಅಂತ, HIV ಸುರಕ್ಷಾ ಅಭಿಯಾನ ಅಂತ ಮಾಡ್ತಾ ಇರೋವಂಥದ್ದು. ಈ ವಿಚಾರದಲ್ಲಿ HIV ಸಂಬಂಧಪಟ್ಟ ಹಾಗೆ ಬೇಕಾದ ಇನ್ಫಾರ್ಮೇಷನ್ ಎಲ್ಲ ಈ QR ಕೋಡಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅದು ಸಿಗೋ ಅಂಥದ್ದಿದೆ. ಸುರಕ್ಷಾ ಅನ್ನೋಂಥದ್ದನ್ನು ತಗೊಳ್ತಾ ಇರೋವಂಥದ್ದು ಇವತ್ತು HIV ಬಗ್ಗೆ ತಿಳಿದಿರೋ ಅಂಥವರು HIV ಬಾಧಿತರಾಗ್ತಾ ಇರೋವಂಥದ್ದು ಕಾರಣ. ಹಿಂದೆ ಈಗ 30 ವರ್ಷದ ಹಿಂದೆ HIV ಬಂದಾಗ ಅದಕ್ಕೆ ಆದಂಥ ಒಂದು ಭಯ ಇತ್ತು, ಹೆದರಿಕೆ ಇತ್ತು. ಇವತ್ತು ಕಾಯಿಲೆ ಒಂದು ಹಂತಕ್ಕೆ ಎಲ್ಲರ ಎಫರ್ಟಿಂದ ಅದು ಕಂಟ್ರೋಲ್ ಬಂದಿರೋ ಕಾರಣ ಇವತ್ತು ಆ ಭಯ ಇವತ್ತಿನ ಯುವ ಜನಾಂಗದಲ್ಲಿ ಮತ್ತು ಇದಕ್ಕೆ ಬಾಧಿತ ಆಗ್ತಾ ಇರೋಂಥವರಲ್ಲಿ ಸ್ವಲ್ಪ ಕಂಡು ಬರ್ತಾ ಇಲ್ಲ. ನಾವು ಯಾರಿಗೂ ಭಯ ಪಡಿ ಅಂತ ಹೇಳಲ್ಲ, ಬಟ್ ಎಚ್ಚರಿಕೆಯಿಂದ ಇರಬೇಕು ಅನ್ನೋವಂಥದ್ದನ್ನು ಯಾವತ್ತೂ ಹೇಳ್ತೀವಿ. ಕಾಯಿಲೆ ಬಂದ ಮೇಲೆ ಅದಕ್ಕೆ ಔಷಧಿ ಕೊಟ್ಟು ಪ್ರತಿ ಕ್ಷಣ ಅದಕ್ಕೆ ನರಳೋ ಅಂಥದ್ದು, ಆಮೇಲೆ ಕಾಯಿಲೆ ಬಂತು ಅಂತಂದಾಗ